ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಗೊತ್ತಿಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಸೆಕ್ಸುವಲ್ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದರೆ, ಸ್ಪೆಷಲಿ ಫಾರ್ ಹಾಸ್ಟೆಲ್ ಹುಡುಗರ್ಸು ಅಥವಾ ಫಾರ್ ಯಂಗರ್ ಪಾಪ್ಯುಲೇಷನ್, ಯಾರು ಮಾಸ್ಟರ್ಬೇಟ್ ಮಾಡಿ ಮಾಡಿ ವೀರ್ಯನ ಚೆಲ್ಲಿತೀರಾ, ಪ್ರತಿದಿನ 2 ಸತಿ 3 ಸತಿ ಅಥವಾ ಡೈಲಿ ಅಥವಾ ವಾರಕ್ಕೆ 8 ಸತಿ 10 ಸತಿ ಯಾರು ಮಾಸ್ಟರ್ಬೇಟ್ ಮಾಡ್ತೀರಾ, ವೀರ್ಯ ಚೆಲ್ಲಿತೀರಾ, ನೀವೇನು ವೀರ್ಯ ಚೆಲ್ಲಿತಿದಾರ, ವೀರ್ಯ ಹೇಗೆ ಉತ್ಪತ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಹೊಸ ವ್ಯೂವರ್ಸ್ ಇದ್ದರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇಟ್ ಈಸ್ ಎ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಈಸ್ ಎ ಪ್ರೊಸೆಸ್. ಅದು ಏನಂದರೆ, ಒಂದು ಹೊಸ ಸ್ಪರ್ಮ್ ಉತ್ಪತ್ತಿ ಆಗಬೇಕಂದ್ರೆ ಏನೇನು ಕ್ರಿಯೆಗಳಾಗುತ್ತೆ. ಸೊ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಒಂದು ಹೊಸ ಸ್ಪರ್ಮ್ ಉತ್ಪತ್ತಿ ಆಗಬೇಕಂದ್ರೆ 72 to 84 ಡೇಸ್ ಬೇಕು. ಸೊ ನೀವತ್ತು ಒಂದು 2 ಇಡ್ಲಿ ತಿಂದಿದ್ದೀರಾ ಅಥವಾ ಒಂದು ದೋಸೆ ತಿಂದಿದ್ದೀರಾ ಅಂತೆ, ಈ ದೋಸೆ ವೀರ್ಯನಲ್ಲಿ ಕನ್ವರ್ಟ್ ಆಗಬೇಕು. ಇದೇ ತಿಂದಿದ್ದ ಎನರ್ಜಿ ವೀರ್ಯವರೆಗೆ ರೀಚ್ ಆಗಬೇಕಂದ್ರೆ ನಿಮಗೆ 80 ದಿಂದ 84 ದಿನ ಬೇಕು. ಸೊ ಯಾವಾಗೋ ಚೆಲ್ಲುವಾಗ ವಿಚಾರ ಮಾಡಿ, ಇವತ್ತು ನಾನು ಏನು ತಿಂದಿದ್ದೀನಿ, ಈ ಎನರ್ಜಿ ವೀರ್ಯ ಎನರ್ಜಿನಲ್ಲಿ ಕನ್ವರ್ಟ್ ಆಗಕ್ಕೆ 80 ದಿನ ಬೇಕು. ಸೊ ಇದು ನನಗೆ ಬೇಕಾ ಅಂತ ವಿಚಾರ ಮಾಡಿ ಫಸ್ಟು. ಸೊ ಇದರಲ್ಲಿ ಮೇನ್ಲಿ 4 ಸ್ಟೇಜಸ್ ಇರುತ್ತೆ. ಈ ಪ್ರೊಸೆಸ್ ಏನಿದೆಲ್ಲ ಸ್ಪರ್ಮೋಟೋಜೆನಿಸಿಸ್, ಇದರಲ್ಲಿ ಫಸ್ಟ್ ಒಂದೇನಿದೆ ಸ್ಪರ್ಮ್ಯಾಟೋಜೆನಿಯಾ, 2ನೇದು ಸ್ಪರ್ಮ್ಯಾಟೋಸೈಟ್ಸ್, 3ನೇದು ಸ್ಪರ್ಮ್ಯಾಟಿಡ್ಸ್, ಆಮೇಲೆ 4ನೇದು ಎಂಡ್ ಪ್ರಾಡಕ್ಟ್ ಸ್ಪರ್ಮ್ಯಾಟೋಜೋವಾ. ಸೊ ಎಲ್ಲ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಇದೆ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ಹೊಂದಿದ್ರ ಅಥವಾ ಮೋಸ್ಟ್ಲಿ 10th ವರೆಗೆ ಇದು ಸ್ಪರ್ಮ್ಯಾಟೋಜೆನಿಸಿಸ್ ಪ್ರೊಸೆಸ್ ಇದ್ದೇ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಹೊಸ ಏನು ಸೈನ್ಸ್ ಬುಕ್ಸ್ ಇದೆಯಲ್ಲ ಅದರಲ್ಲಿ. ಸೊ ಇದು ಸ್ಪರ್ಮ್ಯಾಟೋಜೆನಿಯಾ ಏನಿದೆಯಲ್ಲ, ಸ್ಪರ್ಮ್ಯಾಟೋಜೆನಿಯಾ ಎಲ್ಲಪ್ಪ, ನಮ್ಮ ಟೆಸ್ಟಿಕಲ್ಸ್ ಇದೆ, ಟೆಸ್ಟಿಕಲ್ಸ್ನಲ್ಲಿ ಪೂರ್ತಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದೆ. ಅದೇ ಒಂದು ದೊಡ್ಡ ಯೂನಿವರ್ಸ್ ಥರ ನಮ್ಮ ಟೆಸ್ಟಿಸು ಹೇಗೆ ರೌಂಡ್ ಇದೆ ನೋಡಿ, ಹೆಂಗೆ ಇಡೀ ಬ್ರಹ್ಮಾಂಡ ಇದೆ ಆ ಥರನೇ ಇದು ಟೆಸ್ಟಿಸು ಒಂದು ದೊಡ್ಡ ಬ್ರಹ್ಮಾಂಡ. ಇದರನಲ್ಲಿನೇ ಸೃಷ್ಟಿದು ಉತ್ಪತ್ತಿ ಆಗೋದು. ನೋಡಕ್ಕೆ ಇಷ್ಟಿಷ್ಟೇ ಚಿಕ್ಕದಿದ್ರು ಇವತ್ತು ಇಷ್ಟು ಪಾಪ್ಯುಲೇಷನ್ ವರ್ಲ್ಡ್ನಲ್ಲಿ ಇದೆ ಅಂದರೆ ಇವೆರಡು ರೌಂಡ್ಸ್ ಬಾಲ್ದಿಂದ. ಸೊ ಈ ಟೆಸ್ಟಿಕಲ್ಸ್ನಲ್ಲಿ ಏನು ಸಣ್ಣ 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 ಪೈಪ್ಸ್ಗಳಿರುತ್ತೆ, ಸೆಮ್ಯಾನೋಫೆರಸ್ ಟ್ಯೂಬೂಲ್ಸ್ ಅಂತೀವಿ. ಈ ಸೆಮ್ಯಾನೋಫೆರಸ್ ಟ್ಯೂಬೂಲ್ಸ್ ಇನ್ನರ್ ಲೈನಿಂಗ್ ಈಸ್ ನಥಿಂಗ್ ಬಟ್ ಸ್ಪರ್ಮ್ಯಾಟೋಜೆನಿಯಾ. ಈ ಸ್ಪರ್ಮ್ಯಾಟೋಜೆನಿಯಾ ಏನು ಮಾಡುತ್ತೆ, ಅದಕ್ಕೆ ಎನರ್ಜಿ ಬಂದಮೇಲೆ ನಡ್ರಪ್ಪ ವೀರ್ಯ ಉತ್ಪತ್ತಿ ಮಾಡೋಣ ಅಂತ ಒಂದು ಸ್ಟಾರ್ಟ್ ಮಾಡುತ್ತೆ ಕೆಲಸ. ಆವಾಗ ಈ ಸ್ಪರ್ಮ್ಯಾಟೋಜೆನಿಯಾ ಏನು ಮಾಡುತ್ತೆ, ಸೆಕೆಂಡ್ ಆರ್ಡರ್ ಕೊಡುತ್ತೆ ಯಾರಿಗೆ, ಸ್ಪರ್ಮ್ಯಾಟೋಸೈಟ್ಸ್ಗೆ. ಈ ಸ್ಪರ್ಮ್ಯಾಟೋಸೈಟ್ಸ್ ಏನಂದ್ರೆ ಒಂದು ಸೆಟ್ಸ್ ಆಫ್ 46 ಕ್ರೋಮೋಸೋಮ್ಸ್. ಅಲ್ಲಿ ಸ್ವಲ್ಪ ತುಂಬಾ ಡೀಪ್ ಸೈನ್ಸ್ನಲ್ಲಿ ಹೋಗಲ್ಲ, ಮೇಲಿಂದ ಹೇಳ್ತೇನೆ. ಈ 46 ಕ್ರೋಮೋಸೋಮ್ಸು ಮುಂದೆ ಮಯೋಟಿಸಿಸ್ ಆಗ್ಬಿಟ್ಟು ಏನಾಗುತ್ತೆ, 23 ಕ್ರೋಮೋಸೋಮ್ಸು ಆಗಿ ಇದು ಏನ್ ಮಾಡುತ್ತೆ, ಸ್ಪರ್ಮ್ಯಾಟಿಡ್ಸ್ನ ಅಂದ್ರೆ ವೀರ್ಯದು ಒಂದ್ ಸ್ಟೆಪ್ ಮುಂಚೆ. ಈಗ ನಾವು ವೀರ್ಯದು ಒಂದ್ ಸ್ಟೆಪ್ ಮುಂದ್ಗಡೆ ಇದ್ದೀವಿ, ವೀರ್ಯದ ಒಂದ್ ಸ್ಟೆಪ್ ಮುಂಚೆನೂ ಸ್ಪರ್ಮ್ಯಾಟಿಡ್ಸ್ ಇದ್ದಾನೆ. ಈ ಸ್ಪರ್ಮ್ಯಾಟಿಡ್ಸ್ ಏನ್ ಮಾಡ್ತಾನೆ, ಮಯೋಟಿಸಿಸ್ ಡಿವಿಷನ್ ಆಫ್ ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ಸ್. ಸೆಕೆಂಡ್ರಿ ಸ್ಪರ್ಮ್ಯಾಟೋಸೈಟ್ಸ್ ನೆಕ್ಸ್ಟ್ ಸ್ಟೆಪ್. ಆವಾಗ ಸ್ಪರ್ಮ್ಯಾಟಿಡ್ಸ್ ಏನ್ ಮಾಡುತ್ತೆ, ಅದು ಮತ್ತೆ ಸ್ವಲ್ಪ ಮ್ಯಾಚುರೇಷನ್ ಹೋಗ್ಬಿಟ್ಟು ಅದರಲ್ಲಿ ಒಂದು ನ್ಯೂಕ್ಲಿಯಸ್ ಉತ್ಪತ್ತಿ ಆಗುತ್ತೆ. ಈ ನ್ಯೂಕ್ಲಿಯಸ್ ಮುಂದೆ ಹೋಗ್ಬಿಟ್ಟು ಸ್ಪರ್ಮ್ಯಾಟೋಜೋವಾನಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. ಈ ಒಂದ್ಸತಿ ಒಂದು ಸ್ಪರ್ಮ್ಯಾಟೋಜೋವಾ ಉತ್ಪತ್ತಿ ಆಯ್ತಂದ್ರೆ ಒಂದು ಸ್ಪರ್ಮ್ ಉತ್ಪತ್ತಿ ಆಗುತ್ತೆ. ಸ್ಪರ್ಮ್ ಹೆಂಗಿರುತ್ತಪ್ಪ, ಅದಕ್ಕೆ ಒಂದು ಹೆಡ್ ಇರುತ್ತೆ, ಆಮೇಲೆ ಅದಕ್ಕೆ ಒಂದು ಮಿಡಲ್ ಪಾರ್ಟ್ ಇರುತ್ತೆ, ಆಮೇಲೆ ಅದಕ್ಕೆ ಒಂದು ಟೇಲ್ ಇರುತ್ತೆ. ಬರೇ ಈ ಪಾರ್ಟ್ ನಲ್ಲಿ ಮಾತ್ರ ನ್ಯೂಕ್ಲಿಯಸ್ ಇರೋದು. ಈ ಪಾರ್ಟ್ ಏನಿದೆಯಲ್ಲ, ಮಿಡಲ್ ಪಾರ್ಟ್ ಅಥವಾ ಟೇಲು, ಇದು ಮೇನ್ಲಿ ಇದನ್ನ ಟ್ರಾನ್ಸ್ಪೋರ್ಟರ್ ತರ ಕೆಲಸ ಮಾಡುತ್ತೆ. ಇದು ಒಂದ್ಸತಿ ವೀರ್ಯ ಯೋನಿಯಲ್ಲಿ ಹೋಯ್ತು,
ಯೋನಿದಿಂದ ಸ್ಲೋಲಿ ಒಳಗಡೆ ಗರ್ಭಕೋಶ ಒಳಗೆ ಹೋಗ್ಬಿಟ್ಟು ಫೆಲೋಪಿಯನ್ ಟ್ಯೂಬ್ಗೆ ಹೋಗೋಕೆ ಅದು ಹೆಲ್ಪ್ ಮಾಡುತ್ತೆ. ಒಂದ್ಸತಿ ಇದು ನ್ಯೂಕ್ಲಿಯಸ್ ಹೋಗ್ಬಿಟ್ಟು ಎಗ್ನ ಅಟ್ಯಾಚ್ ಐತಂದ್ರೆ ಈ ಪಾರ್ಟ್ ಏನ್ ಮಾಡುತ್ತೆ, ಟಾಟಾ ಬೈ ಬೈ ಮಾಡುತ್ತೆ, ಡಿಟ್ಯಾಚ್ ಆಗ್ಬಿಡುತ್ತೆ. ಅವಾಗ ಈ ಸ್ಪರ್ಮ್ದ ಏನ್ ಹೆಡ್ ಇದೆಯಲ್ಲ, ಆ ಫಿಮೇಲ್ ಬಾಡಿನಲ್ಲಿ ಆಗುವ ಎಗ್ನ ಕ್ಯಾಚ್ ಆಗ್ಬಿಟ್ಟು ಸ್ಲೋಲಿ ಡುಂಡುನ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ಬಿಟ್ಟು ಒಂದು ಎಂಬ್ರಿಯೋ ಉತ್ಪತ್ತಿ ಆಗುತ್ತೆ, ಝೈಗೋಟ್ ಆಗ್ಬಿಡೋದು. ಅದೇ ಬರ್ತಾ 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 ಒಂದು ಮಗು ಆಗ್ಬಿಟ್ಟು 9.5 ತಿಂಗಳು 9 ತಿಂಗಳು 9 ದಿನ ಅಥವಾ 10 ದಿನ ಹೊರಗಡೆ ಬರುತ್ತೆ. ಅದು ಮಗು ಆಯ್ತಾ ಅಂತ. ಆ ಮಗು ಐತೆ ಅಂತ ಪ್ರೊಸೆಸ್ ಇದೆಯಲ್ಲ ಸ್ಟಾರ್ಟ್ ಆಗೋದು ಇಲ್ಲಿಂದ, ಸ್ಪರ್ಮ್ಯಾಟೋಜೆನಿಸಿಸ್ ದಿಂದ. ಸೊ ಯಾವಾಗೂ ಈಗ ನೆಕ್ಸ್ಟ್ ಟೈಮ್ ನೀವು ವೀರ್ಯನ ಚಲಿತಾ ಇದ್ದೀರಾ, ವಿಚಾರ ಮಾಡಿನಿ 72 ದಿನ 84 ದಿನ ಬೇಕಾಗ್ತಾ ಇದೆ ಒಂದು ವೀರ್ಯ ಉತ್ಪತ್ತಿ ಮಾಡಕ್ಕೆ. ಇಷ್ಟು ದೊಡ್ಡ ಕಾಂಪ್ಲೆಕ್ಸ್ ಪ್ರೊಸೆಸ್ ಇದೆ ಬಾಡಿನಲ್ಲಿ ಉತ್ಪತ್ತಿ ಆಗಾಗೆ. ಸೊ ಇವ್ರ ಪಾಪ ಇಡೀ 6 ತಿಂಗಳು ಮಾಡಿದ ಎಫರ್ಟ್ನ ನೀವು 6 ಸೆಕೆಂಡ್ನಲ್ಲಿ ಹೊರಗಡೆ ಚಲಿತಾ ಇದ್ದೀರಾ. ಹುಷಾರ, ಹಸ್ತಮೈಥುನ ಮಾಡಬೇಡಿ. ನಮಸ್ಕಾರ.